ದುರ್ಗಾ ಯಾವ ಲೋಕದಲ್ಲಿದ್ಯಾ? ಬೆರಳು ಕಟ್ ಮಾಡ್ಕೋತೀಯಾ? ಹುಷಾರು. ದುರ್ಗಾ ಏನಾಯ್ತು? ಏನು ಯೋಚನೆ ಮಾಡ್ತಿದ್ಯಾ? ಅದು ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಟ್ಟದ ಹತ್ರ ಬಾ ಅಂತ ನನ್ನ ಮಾಯ ಕರೆದಿದ್ಲು. ಮಾಯಾನ? ನೀನು ಇನ್ನೂ ಇಲ್ಲೇ ಇದೆಯಾ? ಹೋಗಿಲ್ವಾ? ಅದು ಏನಾಯ್ತು ಅಂದರೆ ದುರ್ಗಾ, ಇಷ್ಟು ಅರ್ಜೆಂಟಾಗಿ ಎಲ್ಲೋಗ್ತಾ ಇದೆಯೋ? ಅದು ಬಾಸು, ಮಾಯಾ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು, ಬೆಟ್ಟದ ಹತ್ರ ಬಾ ಅಂತ ಹೇಳಿದ್ಲು. ಅದಕ್ಕೆ ಅವಳ ಹತ್ರ ಮಾತಾಡೋಣ ಅಂತ ಹೋಗ್ತಾ ಇದ್ದೆ. ಅದರ ಅವಶ್ಯಕತೆ ಇಲ್ಲ. ನೀನು ಮಾಯಾನ ಮೀಟ್ ಮಾಡೋಕ್ಕೆ ಹೋಗೋದು ಬೇಡ. ಅಲ್ಲ ಬಾಸು, ಅವಳೇನೋ ಹೇಳ್ತೀನಿ ಅಂದಾಗ ಅದನ್ನು ಕೇಳಿಸ್ಕೋಬೇಕಲ್ವಾ? ದುರ್ಗಾ, ಏನು ಮಾತಾಡ್ತಾ ಇದೆಯಾ? ಮಾಯಾ ಏನು ಅನ್ನೋದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ ನೀನು? ಇದೇ ಮಾಯಾ ಅವತ್ತು ಟೆರಸ್ಸಿಂದ ಜಂಪ್ ಮಾಡಿ ನಾವಿಬ್ಬರು ಜೈಲಲ್ಲಿ ಇಡೀ ರಾತ್ರಿ ಕಳೆಯೋ ಥರ ಮಾಡಿದ್ದಾಳೆ. ಅವಳು ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದಾಳೆ, ಏನು ನೆನಪೇ ಇಲ್ವಾ ನಿನಗೆ? ಇವಾಗ ಅವಳು ಕರೆದ್ಲು ಅಂತ ಹೋಗ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಹಾಗಲ್ಲ ಬಾಸು, ಅವಳು ಈ ಸಲ ಏನೋ ಗಂಭೀರವಾದ ವಿಷಯ ಹೇಳ್ತೀನಿ ಅಂದ್ಲು. ದುರ್ಗಾ, ಅವಳೇನು ಮಾತಾಡೋದು ಬೇಡ, ನೀನು ಕೇಳೋದು ಬೇಡ. ನೀನು ಹೋಗ್ತಾ ಇಲ್ಲ ಅಷ್ಟೇ, ಅರ್ಥ ಆಯ್ತಾ? ಬಾಸ್ ನನಗೆ ತುಂಬ ಬೈದ್ಬಿಟ್ರು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನೋಡು ದುರ್ಗಾ, ಶರತ್ ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರು ನಿನಗೆ ಹೋಗೋದು ಬೇಡ ಅಂತ ಹೇಳಿದ್ದು ಕರೆಕ್ಟೇ. ಆ ಮಾಯಾ ನಿನಗೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾಳೆ. ಯಾಕೆ ರಿಸ್ಕ್ ತಗೋತೀಯಾ? ಈಗಲೂ ನಿನ್ಗೆ ಏನಾದರೂ ಪ್ರಾಬ್ಲಮ್ ಮಾಡೋದಕ್ಕೆ ಕರೆದಿರ್ತಾಳೆ. ಅದು ನನಗೆ ಗೊತ್ತು ಅಂಬಿಕಾ ಅವರೇ, ಆದರೆ ಅವಳು ನಿಮ್ಮ ಸಾವಿನ ಬಗ್ಗೆ ಏನೋ ಸತ್ಯ ಹೇಳ್ತೀನಿ ಅಂದ್ಲು. ನಿಮ್ಮ ಸಾವಿನ ಹಿಂದೆ ಬೇರೆ ಏನೋ ವಿಷಯ